ನಾಯಕ ಸಮುದಾಯಗಳ ಒಕ್ಕೂಟದಿಂದ ಕೋಲಾರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಎಸ್ಟಿ ಪಟ್ಟಿಗೆ ಕುರುಬರ ಸೇರ್ಪಡೆಗೆ ಖಂಡನೆ. ವಾಲ್ಮೀಕಿ ಭವನದ ಜಾಗದ ಅತಿಕ್ರಮಣ ವಾಪಸಾತಿಗೆ ಆಗ್ರಹ. ಕುರುಬರನ್ನ ಎಸ್ಟಿ ಪಟ್ಟಿಗೆ ಸೇರಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿ 15/10/2025 ಬುಧವಾರದಂದು ವಾಲ್ಮೀಕಿ ನಾಯಕ ಸಮುದಾಯಗಳ ಒಕ್ಕೂಟದಿಂದ ಬೃಹತ್ ರ್ಯಾಲಿ ನಡೆಸಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಸಲ್ಲಿಸಲಾಯಿತು. ಈ ಸಮಯದಲ್ಲಿ ಪ್ರತಿಭಟನಾ ನಿರತರು ಡಿಸಿ ರವರು ಬರಲೇಬೇಕೆಂದು ಪಟ್ಟು ಹಿಡಿದರು. ನಂತರ ಪೊಲೀಸರ ಮಧ್ಯಪ್ರವೇಶದಿಂದ ಮನವೊಲಿಸುವಲ್ಲಿ ಯಶಸ್ವಿಯಾಗಿ ನಂತರ ಎಸಿ ಡಾಕ್ಟರ್ ಮೈತ್ರಿ ರವರು ಆಶ್ವಾಸನೆಯೊಂದಿಗೆ ಅವರಿಗೆ ಮನವಿ ಸಲ್ಲಿಸಲಾಯಿತು. ಚಳುವಳಿ ರಾಜಣ್ಣ ರಾಜ್ಯಾಧ್ಯಕ್ಷರು ವಾಲ್ಮೀಕಿ ಸ್ವಾಭಿಮಾನಿ ಸಂಘರವರು ಮಾತನಾಡಿ, ಈಗಾಗಲೇ 2 ಬಾರಿ ಕೇಂದ್ರ ಸರ್ಕಾರ ಕುರುಬ ಜನಾಂಗವನ್ನು ಎಸ್ಟಿ ಪಟ್ಟಿಗೆ ಸೇರಿಸಲು ಸಾಧ್ಯವಿಲ್ಲವೆಂದು ಪ್ರಸ್ತಾವನೆಯನ್ನ ನಿರಾಕರಿಸಿರುವಾಗ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಕುಲಶಾಸ್ತ್ರ ಅಧ್ಯಯನದ ಮೂಲಕ ಎಸ್ಸಿ ಪಟ್ಟಿಗೆ ಸೇರಿಸಲು ಕೇಂದ್ರಕ್ಕೆ ಮನವಿಯನ್ನ ಸಲ್ಲಿಸಿರುವುದು ಸರಿಯಲ್ಲ ಎಂದರು. ಇನ್ನಾದರೂ ಸರ್ಕಾರ ಪ್ರಸ್ತಾವನೆಯನ್ನ ಕೈಬಿಡುವ ಮೂಲಕ ರಾಜಧರ್ಮ ಪಾಲಿಸಿ ನಮಗೆ ನ್ಯಾಯ ಒದಗಿಸಬೇಕೆಂದರು. ಮುಖಂಡರಾದ ನರಸಿಂಹಯ್ಯ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ 15 ಮೀಸಲಾತಿ ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದು, ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 14 ಶಾಸಕರನ್ನ ನೀಡಿದ್ದಾರೆ ಎಂಬುದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮರೆಯಬಾರದು. ಕುರುಬ ಸಮುದಾಯದವರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಸರ್ಕಾರದ ಪ್ರಯತ್ನವನ್ನು ಈ ಕೂಡಲೇ ಕೈಬಿಡಬೇಕು. ಒಂದು ವೇಳೆ ತಾವು ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಪ್ರಯತ್ನ ನಡೆಸಿದರೆ ರಾಜ್ಯಾದ್ಯಂತ ತೀವ್ರ ಸ್ವರೂಪದ ಹೋರಾಟವನ್ನ ಕೂಡ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ವಾಲ್ಮೀಕಿ ಎಂಡಿ ಮಾದೇಶ್ ಮಾತನಾಡಿ, ಮೀಸಲಾತಿ ಪಡೆದುಕೊಂಡು ಇದೀಗ ಮುನ್ನಡೆ ಸಾಧಿಸುತ್ತಿರುವ ಎಸ್ಟಿ ಜನಾಂಗದ ಜೊತೆಗೆ ಮುಂದುವರೆದ ಜಾತಿಗಳನ್ನು ಸರ್ವೆ ಮಾಡಿದರೆ ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕವಾಗಿ ಹಿಂದುಳಿಯಬೇಕಾಗುತ್ತದೆ. ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಎಚ್ಚೆತ್ತುಕೊಂಡು ಪ್ರಸ್ತಾವನೆಯನ್ನ ಕೈ ಬಿಡಬೇಕೆಂದರು. ರಾಜ್ಯ ಸರ್ಕಾರದ ಇಂತಹ ತೀರ್ಮಾನಗಳಿಂದ ನಮ್ಮ ಸಮುದಾಯದವರು ಆಕ್ರೋಶಗೊಂಡಿದ್ದು, ಇಂದು ಸೇರಿರುವ ಜನಸ್ತೋಮವೇ ಸಾಕ್ಷಿ. ಹಾಗೆಯೇ ನಮ್ಮ ಬಹುದಿನಗಳ ಬೇಡಿಕೆಯಾದ ವಾಲ್ಮೀಕಿ ಭವನದ ಅತಿಕ್ರಮ ಜಾಗದ ತೆರವು ಶೀಘ್ರವಾಗಿ ಆಗಬೇಕು ಮತ್ತು ಜಿಲ್ಲಾಧಿಕಾರಿಗಳ ಸಂಕೀರ್ಣದಲ್ಲಿ ವಾಲ್ಮೀಕಿ ನಿಗಮಕ್ಕೆ ಪ್ರತ್ಯೇಕ ಕೊಠಡಿ ನಿಗದಿಪಡಿಸಬೇಕೆಂದರು. ವಾಲ್ಮೀಕಿ ಮುಖಂಡ ಆನಂದ್ ಮಾತನಾಡಿ, ಈಗಾಗಲೇ ಕುರುಬ ಸಮುದಾಯದವರು ಸರ್ಕಾರದ ಸಾಕಷ್ಟು ಸವಲತ್ತುಗಳನ್ನು ಪಡೆಯುತ್ತಿರುವ ಮತ್ತು ರಾಜ್ಯದ 4ನೇ ಬಲಿಷ್ಠ ಸಮುದಾಯವಾಗಿದ್ದು, ಅವರನ್ನ ಎಸ್ಟಿ ಪಟ್ಟಿಗೆ ಸೇರಿಸಿದಲ್ಲಿ ಬಹಳ ಹಿಂದುಳಿದಿರುವ ಸಮುದಾಯಗಳಿಗೆ, ಅದರಲ್ಲೂ ವಾಲ್ಮೀಕಿ ಸಮುದಾಯಕ್ಕೆ ಮರಣ ಶಾಸನವಾಗಲಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಸ್ಪಂದಿಸದೆ ಹೋದಲ್ಲಿ ವಾಲ್ಮೀಕಿ ಸಂಘಟನೆಗಳ ವತಿಯಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಎಚ್ಚರಿಕೆಯನ್ನ ಕೊಟ್ಟರು. ರ್ಯಾಲಿ ಪ್ರವಾಸಿ ಮಂದಿರದ ಎಸ್ಎನ್ಆರ್ ವೃತ್ತದಲ್ಲಿ ಆರಂಭವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ, ಕೆಇಬಿ ರಸ್ತೆ, ಇಟಿಸಿಎಂ ವೃತ್ತದಲ್ಲಿ, ಎಂಜಿ ರಸ್ತೆ, ಕಾಲೇಜು ವೃತ್ತದ ಮೂಲಕ ಸಾಗಿ ನಗರದ ಸಿಗ್ನಲ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಕೆಜಿಡಿ ನಾಗರಾಜ್, ಶ್ಯಾಮ್ ನಾಯಕ್, ಕೊಡೋನಹಳ್ಳಿ ಆಂಜಿ, ನವೀನ್ ಒಡೆಯ, ಕೆಎಸ್ಆರ್ಟಿಸಿ ಮುನಿಯಪ್ಪ, ಅಮ್ಮೇರಹಳ್ಳಿ ಮುನಿಯಪ್ಪ, ಕೆಜಿಐಡಿ ನಾಯಕ್, ರಮೇಶ್, ಕೋದಂಡರಾಮಯ್ಯ, ರಾಜಪ್ಪ, ದಯಾಸಾಗರ್, ಶಿವಾನಂದ್, ತಿಮ್ಮಣ್ಣ, ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ವಿ ಮಂಜುನಾಥ್, ವಾಲ್ಮೀಕಿ ಆನಂದ್, ಕೋದಂಡಪ್ಪ ಹಾಜರಿದ್ದರು.